ನನ್ನ ಮೇಲೆ ನಂತರ 4 ಕೇಸ್ ಹಾಕಿದ್ರು. ಯಾವುದೋ ಒಂದು 4 ಡಿನೋಟಿಫಿಕೇಷನ್ದು, ಇನ್ನೊಂದು 2 ಸಾಯಿ ವೆಂಕಟೇಶ್ವರ ಜಂತ್ಕಲ್ ಮೈನಿಂಗು. ಜಂತ್ಕಲ್ ಮೈನಿಂಗ್ದು 150 ಕೋಟಿ ಹಗರಣದ್ದು ಹೈಕೋರ್ಟ್ನಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ? ಕ್ವಾಶ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಜಂತ್ಕಲ್ ಮೈನಿಂಗ್ ಸಂಬಂಧಪಟ್ಟಿದ್ದು 150 ಕೋಟಿ ಹಗರಣ, ಇದೆಲ್ಲ ಬೋಗಸ್ ಅಂತ ಹೇಳಿ. ಸಾಯಿ ವೆಂಕಟೇಶ್ವರ ಅದು ತನಿಖೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿರ್ತಕ್ಕಂಥದ್ದು ಇದು ಅಬ್ರಾಹಿಂ ಅವರು 2011ರಲ್ಲಿ SM ಕೃಷ್ಣ ಅವ್ರ ಮೇಲೆ, ನನ್ನ ಮೇಲೆ, ಧರ್ಮಸಿಂಗ್ ಅವ್ರ ಮೇಲೆ 3 ಜನದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಂತ ಕೇಸ್ ಹಾಕೊಂಡ್ರು. SM ಕೃಷ್ಣ ಅವರು ಸ್ಟೇ ತಗೊಂಡಿದ್ದಾರೆ, ಧರ್ಮಸಿಂಗ್ ಅವರು ಇಲ್ಲ ನಮ್ಮ ಮುಂದೆ. ನನ್ನ ಮುಂದೆ ಸಾಯಿ ವೆಂಕಟೇಶ್ವರ ಅದ್ದು ಕೇಸ್ ಪ್ರಾರಂಭ ಆಯಿತು. ಕೋರ್ಟಲ್ಲಿ ಏನು ಹೇಳಿದ್ದಾರೆ? ಕೋರ್ಟಲ್ಲಿ ಏನು ಹೇಳಿದ್ರು? ಇಲ್ಲಿ ಬೈ ಆರ್ಡರ್ ಡೇಟೆಡ್ 3/2/2014 the honorable Supreme Court has directed listing of the matter along with SLP criminal number so and so SM Krishna versus the state of Karnataka. ಆಮೇಲೆ 5ನೇ ಆರ್ಡರ್ ಬೈ ಆರ್ಡರ್ ಡೇಟೆಡ್ 29/3/2017 the honorable Supreme Court directed that the special investigation team to make a thorough investigation with regarding to the allegations which has been made in the complaint against the petitioner. 3 ಜನದ್ದು 3 ಮುಖ್ಯಮಂತ್ರಿಗಳ ಮೇಲೆ. ಆಮೇಲೆ ಹೇಳಿದ್ರು, it is further directed that SIT shall file a report before the court in respect of the investigation so to be carried out within a period of 3 months from the date of order. SITಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ 2017ರಲ್ಲಿ 2024ರಲ್ಲಿ ಆಯ್ತಾ. It was made clear that no other court shall pass any other orders with regard to these matters till the matters are finally decided by the honorable Supreme Court. ನಿಮ್ಮನ್ನ ಹಿಡ್ಕೊಂಡಿರೋರು ಯಾರು? ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಡಿ ಅಂತ. ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗವರ್ನರಿಗೆ ಕಳಿಸೋ ಈ ಡ್ರಾಮಾ ಯಾಕೆ? ಎದುರಿಸಕ ನನ್ನ ಎದುರಿಸ್ಲಿಕ್ಕೆ, ನಾನು ಬಾಯಿ ಮುಚ್ಚಿಸ್ಲಿಕ್ಕ ಇದು ಮಾಡ್ಕೊಂಡಿರೋದು ನೀವು. ಅದಕ್ಕೆ ನೆನ್ನೆ ಎಲ್ಲ ಕುಮಾರಸ್ವಾಮಿ ಮೇಲೆ ಗವರ್ನರಿಗೆ ನಾವು ಕಳಿಸಿದ್ದು ಅಲ್ಲ 8 ತಿಂಗಳಾಯಿತು, 6 ತಿಂಗಳಾಯಿತು, ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ. ನಂದು 24 ಗಂಟೆ ಒಳಗೆ ಕೊಟ್ಬಿಟ್ರು, ನೋಟಿಸ್ ಕೊಟ್ಬಿಟ್ರು. ಯಾಕೆ ಈ ಡ್ರಾಮಾಗಳು? ಹೆದರಿಸಿ ನೀವು ತಪ್ಪು ಮಾಡದೇ ಇದ್ರೆ, ನಿಮ್ಮೆಲ್ಲ ನೈತಿಕತೆ ಉಳಿಸ್ಕೊಂಡಿದ್ರೆ, ಈಗ ನಮ್ಮ ಸಂವಿಧಾನದ ಹೆಡ್ ಅವರು ಗವರ್ನರ್ ವಿರುದ್ಧ ರಾಜ್ಯದಲ್ಲೇ ಮೊದಲನೇ ಬಾರಿಗೆ, ಬಹುಶಃ ರಾಷ್ಟ್ರದಲ್ಲೇ ಇರ್ಬೋದು, ಈ ರೀತಿ ಗವರ್ನರ್ ಮುಖಕ್ಕೆ ಫೋಟೋಗಳಿಗೆ ಕಪ್ಪು ಬಸಿ ಬೆಳೆದು ಟೈರ್ ಸುಟ್ಕೊಂಡು ಮಂತ್ರಿಗಳಿಂದ ಹಿಡಿದು ಎಲ್ಲರೂ ನಾಳೆಯಿಂದ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಮಾಡಬೇಕು. ಏನು ಸಾಧನೆ ಮಾಡಿದ್ದೀರಿ ಅಂತ ಗವರ್ನರ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ? ಯಾತಕ್ಕೆ ಮಾಡ್ತೀರಿ? ಕುಮಾರಸ್ವಾಮಿ ಮೇಲಿದ್ರೆ ಆಕ್ಷನ್ ತಗೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.